ಜುಲೈ ತಿಂಗಳ ಕಾಫಿ ಡೇ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸ್ನೇಹರಂಗದ ಸದಸ್ಯರಿಗೂ ಹರಿಹರೇಶ್ವರ ನಗೆಕೂಟದ ಸದಸ್ಯರಿಗೂ ಆತ್ಮೀಯವಾದಂತ ಸ್ವಾಗತ. ಇವತ್ತು ನಾನು ಯಾಕೆ ಮೈಕ್ ಹಿಡಿದಿದ್ದೀನಿ ಮತ್ತು ಮೊದಲನೇ ಮಂಗಳವಾರದಲ್ಲಿ ಯಾಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾನು ನಂತರ ಹೇಳ್ತೀನಿ. ಮೊದಲಿಗೆ ಯಾವುದೇ ಒಂದು ಕಾರ್ಯಕ್ರಮವನ್ನ ಶುಭಾರಂಭ ಮಾಡಬೇಕು ಅಂತ ಹೇಳ್ತಾರೆ. ಬನ್ನಿ, ಯಾರಾದ್ರೂ ಒಂದು ಗಣೇಶನ ಸ್ತುತಿ, ಒಂದು ಪ್ರಾರ್ಥನೆ. ಆಯಾ ತಿಂಗಳ ಜನ್ಮ ದಿನಾಂಕವನ್ನ ಹೊಂದಿದಂತ ಸದಸ್ಯರಿಗೆ ನಾವು ಜನ್ಮ ದಿನಾಂಕದ ಶುಭಾಶಯವನ್ನು ನಾವು ಹೇಳ್ತಾ ಇದ್ದೀವಿ. ಅದೇ ರೀತಿ ಈ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಜನ್ಮ ದಿನಾಂಕನ ಹೊಂದಂತವರು ಶಾರದಾ ಮೇಡಮ್, ದಯವಿಟ್ಟು ಬನ್ನಿ, ಒಟ್ಟಿಗೆ ಎಲ್ರಿಗೂ ಚಪ್ಪಾಳೆ ತಟ್ಟೆ ಅವ್ರಿಗೆ ಶುಭಾಶಯ ಕೋರೋಣ. ಒಂದು ನಿಮಿಷ ನಿಂತ್ಕೊಳ್ಳಿ ಮೇಡಮ್. ಅದೇ ತರ ಜಯರಾಮ್, ಕೃಷ್ಣಮೂರ್ತಿ ನಾಯ್ಡು, ಚನ್ನಕೇಶವ ನಾಯ್ಡು, ಸುಂದರ್ ರಾಜ್, ಬನ್ನಿ ಸರ್. ಈಗ ನೋಡಿ 6 ಜನದಲ್ಲಿ ಇಬ್ಬರು ಹಿರಿಯರು ಬಂದಿದ್ದಾರೆ. ಅವರಿಬ್ಬರಿಗೂ ಸಹ ಈ ಒಂದು ದೇವರ ಸಾನ್ನಿಧ್ಯದಲ್ಲಿ ಅವರಿಗೆ ದೇವರು ಹೆಚ್ಚಿನ ಆರೋಗ್ಯ ಭಾಗ್ಯವನ್ನ ಕೊಡ್ಲಿ ಅಂತ ಇವರಿಬ್ಬರಿಗೂ ಒಂದು ಚಪ್ಪಾಳೆ ತಟ್ಟುವ ಮೂಲಕ ನಾವು ಇವರಿಗೆ ಹಾರೈಸೋಣ. ಧನ್ಯವಾದಗಳು. ನೋಂದಾಯಿಸಿದ್ದಾರೆ, ಅವ್ರು ಬಂದಿಲ್ಲ. ಧನ್ಯವಾದಗಳು ಶಾರದಾ ಮೇಡಮ್, ದಯವಿಟ್ಟು ಕೂತ್ಕೊಳ್ಳಿ. ಸುಂದರರಾಜ್ ಸರ್, ದಯವಿಟ್ಟು ಕೂತ್ಕೊಳ್ಳಿ. ದಯವಿಟ್ಟು ನೀವು ಬರಬೇಕು ಅಂತ ನಾನು ಈ ಒಂದು ವಿಚಾರದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಭಾನುವಾರ ನಡೆಯುವಂತ ಪ್ರತಿಭಾ ಪುರಸ್ಕಾರದಲ್ಲಿ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಈ ಒಂದು ಪ್ರದೇಶದ ಶಾಸಕರು ರವಿ ಸುಬ್ರಹ್ಮಣ್ಯನ ನಾವು ಕರೀಲೇಬೇಕು, ಪ್ರಖ್ಯಾತರನ್ನ ಕರಿಬೇಕು ಅಂತ. ಒಂದು ಬಹುಶಃ ನೀವು ಕೇಳಿರ್ತೀರಾ, ಗುರುರಾಜ್ ಕರ್ಜಗಿ ಅಂತ. ಗುರುರಾಜ್ ಕರ್ಜಗಿನ ನಾನು ಬಹಳ ಪ್ರಯತ್ನ ಪಟ್ಟೆ. ಅವರು ಅಮೆರಿಕಕ್ಕೆ ಹೋಗ್ತಾ ಇರಂತ ಅವ್ರು ಸಿಗ್ತಾ ಇಲ್ಲ. ಆಮೇಲೆ ಶತಾವಧಾನಿ ಗಣೇಶ್ ಅಂತ. ಈ ಹಾಡನ್ನ ಎಲ್ಲರೂ ಕೇಳಿರ್ತೀವಿ ನಾವು. ಇದೇ ಹಾಡನ್ನ ನಾನು ಬೇರೆ ಶೈಲಿ ಹಳೆಯದಾದರೇನು ಭಾವನವನವೀನ ಹಾಡು, ಹಳೆಯದಾದರೇನು ಭಾವನವನವೀನ ಎದೆಯ ಭಾವ ಹಾಡು ಮತ್ತೆ ಅದನ್ನೇ ಕೇಳಿ ತಣಿಯುವೆ. ಆಯುರ್ವೇದ ಕೊಡ್ಲಿ ಅಂತ ಕಾಪಾಡ್ತಾ ಬನ್ನಿ. ಮತ್ತೆ ಮುಂದಿನ ಕಾರ್ಯಕ್ರಮ ಹೃದಯ ಸಾಕ್ಷಿ ಹಾಡು, ಹೃದಯ ಸೇ ಪಾಶಿ ಹಾಡು, ಹೃದಯ ಸೇ ಪಾಶಿ ಹಾಡು. ಮನದರೆದ ಮಾತುಗಳೆಲ್ಲ ಮಧುವಾಗಿ ಸವಿಯುವ ಹಾಡು, ಸವಿಯಾದ ಜೀವನವೆಲ್ಲ ಹಾಯಾದ ಒಲವಿನಾಡು. ತೂಗಿ ಜೋ ಜೋ ಹಾಡುವೆ, ತೂಗಿ ಜೋ ಜೋ ಹಾಡುವೆ. ಮೇಲುಕೋಟೆಯ ಸ್ವಾಮಿ ಚೆಲುವರಾಯನ, ಬೇಲೂರ ಶ್ರೀ ಚನ್ನಕೇಶವನ, ಉಡುಪಿಯಲ್ಲಿ ವಾಸಿಸುವ ಶ್ರೀಕೃಷ್ಣನ, ಶ್ರೀರಂಗಪಟ್ಟಣದಿ ನೆಲೆಸಿರುವನ, ತೂಗುವೆ ರಂಗ. ಯಾರು ನಿದ್ದೆ ಮಾಡಿಲ್ಲ ತಾನೆ? ಥ್ಯಾಂಕ್ ಯು. ಚಪ್ಪಾಳೆ ತಟ್ಟಿದ್ದಾರೆ, ಎದ್ದಿದ್ದಾರೆ, ಧನ್ಯವಾದಗಳು. ಈಗ ನಮ್ಮ ನಮಸ್ಕಾರ ನಾಗರಾಜ್, ಸೆಪ್ರೇಟ್ ಆಗಿ ಹೇಳಿದ್ರು ಅದಕ್ಕೋಸ್ಕರ. ನಮ್ಮ ಈ ಮುಂದೆ ನಡೀತಕ್ಕಂಥ 18ನೇ ತಾರೀಕು ಅದಲ್ಲದೆ ನಮ್ಮ ಮಂಜು ಅವರು ಈ 15ನೇ ವರ್ಷದ ಪ್ರತಿಭಾ ಪುರಸ್ಕಾರವನ್ನು ಸ್ವಲ್ಪ ಸಾಕಷ್ಟು ಅದ್ಧೂರಿಯಾಗಿ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯದಲ್ಲಿ ಸುಮ್ಮನೆ ಹೇಳೋದಲ್ಲ, ನಾವೇನು ಜಾಸ್ತಿ ನಾವು ಇಂಟ್ರೆಸ್ಟ್ ತಗೊಂಡಿಲ್ಲ. ಮಂಜು ತುಂಬ ಶ್ರದ್ಧೆ ವಹಿಸಿ ಮಾಡಲೇಬೇಕು ಸರ್ ಅಂತ ಹೇಳ್ಬಿಟ್ಟು ಅದ್ದೂರಿಯಿಂದ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಭಗವಂತನ ದಯೆಯಿಂದ ಅದು ಅದ್ದೂರಿಯಾಗಿ ಆಗುತ್ತೆ.
ತಾವು ದಯಮಾಡಿ ಎಲ್ರೂ ಬೆಳಿಗ್ಗೆ 7:30 ಸಮಯಕ್ಕೆ ಸರಿಯಾಗಿ ಎಲ್ಲರೂ ಬಂದು ನಮ್ಮ ಕೈ ಜೋಡಿಸಿ ನಮಗೆ ಪ್ರೋತ್ಸಾಹಿಸಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಸ್ನೇಹರಂಗದ ಪರವಾಗಿ. ಮತ್ತೆ ಇನ್ನು ಕೆಲವರು ನಮ್ಮ ಸ್ನೇಹರಂಗದ ಸದಸ್ಯರಿಗೆ ಅವ್ರಿಗೆ ವಾಕಿಂಗ್ಗೆ ಮುಖ್ಯ, ಕೆಲವರು ನನ್ನ ಜೊತೆಲಿರೋ. ಮತ್ತೆ ಬೇರೆ ಒಂದು ವಿಷಯ ಏನಂದ್ರೆ, ನನಗೆ ಕಾಫಿ ಡೇ ಕಾರ್ಯಕ್ರಮಕ್ಕೆ ಒಂದು ತಿಂಗಳು ಬರ್ತ್ಡೇದಿಂದ ನಾನು ಒಂದು ತಿಂಗಳು ಅದು ಹಿಂದಿನ ತಿಂಗಳು ಎಲ್ಲ ಕೆಲವರೆಲ್ಲ ಸ್ವಲ್ಪ ಸಾಕಷ್ಟು ಕೈ ಜೋಡಿಸಿದ್ದಾರೆ. ಅದಕ್ಕೆ ನಾನು ನನ್ನ ಕೈಯಿಂದ ಕೈ ಜೋಡಿಸ್ಕೊಂಡು ಕಾಫಿ ಡೇ ಕಾಫಿ ಡೇ ತಿಂಡಿ ಕಾರ್ಯಕ್ರಮ ಮಾಡ್ಕೊಂಡ್ಬರ್ತಾ ಇದ್ದೀನಿ. ನನಗೆ ನಟರಾಜನವರು ಹೇಳಿದ್ರು, ಈಗ ಬಂದಂತ ನಮ್ಮ ಹಿರಿಯ ಅಂತ ಹೇಳ್ಬೋದು ಅವ್ರಿಗೆ, ವೇದಾವಿ ಮತ್ತೆ ಮೇಧಾವಿ ಎರಡೂ ಅವ್ರಿಗೆ ಹಣ ಒಂದ್ಸರಿ ಹೇಳಿದ್ರಲ್ಲ, ಈ ತಿಂಗಳು ನನಗೆ ಯಾರು ಸಿಕ್ಕಿಲ್ಲ, ಸ್ವಲ್ಪ ಈ ಕಾಫಿ ಡೇ ತಿಂಡಿ ಕಾರ್ಯಕ್ರಮ ತಾವು ನಡೆಸ್ಕೊಡ್ಬೇಕು ಅಂತ ಹೇಳಿದಾಗ, ಇರ್ಲಪ್ಪ ಏನೋ ನಾನು ಸ್ವಲ್ಪ ನೋಡ್ತೀನಿ, ನೀವು ಅರೇಂಜ್ ಮಾಡಿ ಅಂತ ಹೇಳಾದ್ಮೇಲೆ ಅವರು ನಾನು ಇಬ್ರು ಸೇರಿ ಈ ತಿಂಗಳ ಕಾಫಿ ಡೇ ತಿಂಡಿ ಕಾರ್ಯಕ್ರಮವನ್ನ ರೆಡಿ ಮಾಡಿದ್ದೀವಿ. ಆದ್ರಿಂದ ನಟರಾಜನ್ ಅವ್ರಿಗೆ ತಮ್ಮೆಲ್ಲ ನನ್ನ ಸ್ನೇಹಿತರ ಪರವಾಗಿ ಎಲ್ಲರೂ ಒಂದು ಚಪ್ಪಾಳೆ ಕೊಡಿ. ಅದಲ್ಲದೆ ಅವರು ಪಾಪ ಮುಂಚೆ ಎಲ್ಲ ಅವರು ತಮ್ಮ ಸ್ವಂತ ಇಂಟ್ರೆಸ್ಟ್ ಇಂದ ಇಚ್ಛೆಯಿಂದ ಬಂದು ನಮಗೆ ಈ ಕಾರ್ಯಕ್ರಮಕ್ಕೆಲ್ಲ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ರು. ಈಗ ಸ್ವಲ್ಪ ಅವ್ರಿಗೂ ವಯಸ್ಸಾಯಿತು, ಆದ್ರಿಂದ ಅವರು ನಾನು ಹೋಗಿ ಬರಲೇಬೇಕು ಅಂತ ಕೇಳ್ಕೊಡೋದಕ್ಕೆ ಈ ಎರಡು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳೋದಕ್ಕೆ ಬಂದಿದ್ದಾರೆ. ಮತ್ತೊಮ್ಮೆ ಅವರಿಗೆ ನಮ್ಮ ಸ್ನೇಹಿತರ ಪರವಾಗಿ ಶುಭ ಕೊಡ್ತಾ ಇದ್ದೀವಿ. ಮತ್ತೆ ಬೇರೆ ಒಂದು ವಿಷಯ ಎಲ್ಲ ನಿಮಗೆ ಗೊತ್ತು, ನಾವು ಇವತ್ತಿನ ಕಾಫಿ ಡೇ ಕಾರ್ಯಕ್ರಮನ